ಹಾಯ್ ಹಲೋ ನಮಸ್ಕಾರ. ತುಂಬ ದಿನ ಆದಮೇಲೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತಿದ್ದೀವಿ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ತುಂಬ ಕ್ಯೂರಿಯಸ್ ಆಗಿದ್ದೀರಾ ಅನಿಸುತ್ತೆ. ನಾವು ಆಚೆ ಕಡೆ ಬಂದಿದ್ದೀವಿ ಇವತ್ತು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡಿ, ಯಾರಾದರೂ ಗೆಸ್ ಮಾಡೋದಾದರೆ ಮಾಡಿ ಯಾವ ಪ್ಲೇಸು ಅಂತ. ಇದು ನಾವು ಬಂದಿರೋದು ಇಸ್ಕಾನ್ ಟೆಂಪಲ್ಲು. ಇಲ್ಲಿ ನೋಡಿ ಹೆಂಗೆ ಓಡ್ತಾ ಇದ್ದಾನೆ ಋತ್ವಿಕು. ಇವ್ನಿಗೆ ಈ ಥರ ಈಚೆ ಕಡೆ ಬರೋದಂದರೆ ತುಂಬ ಇಷ್ಟ. ಯಾವಾಗಲೂ ಹಂಗೆ ಓಡಾಡ್ತಾ ಇರಬೇಕು ಅಂತ ಇಷ್ಟಪಡ್ತಾನೆ. ಇಲ್ಲಿಂದ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ವ್ಯೂ ಅಂತೂ ಸೂಪರಾಗಿತ್ತು ಅಲ್ಲಿಂದ ನೋಡೋಕ್ಕೆ. ಅಲ್ಲಿಂದ ಎಲ್ಲ ಮೆಟ್ಲು ಅವನೊಬ್ಬನೇ ಹತ್ಕೊಂಡು ಹೋದ. ತುಂಬ ಖುಷಿ ಆಯಿತು ಅವನಿಗಂತೂ ದೇವಸ್ಥಾನ ನೋಡಿ. ಅವ್ನು ಚಿಕ್ಕವನಿದ್ದ ಇದು ನೋಡಿದಾಗ ನೆನಪಿಲ್ಲ ಅನಿಸುತ್ತೆ. ಇವಾಗ ನೋಡಿರೋದು ಅವನಿಗೆ ತುಂಬ ಖುಷಿ ಆಯಿತು. ಅವನೇ ಓಡ್ತಾ ಓಡ್ತಾ ಎಲ್ಲ ಮೆಟ್ಲು ಹತ್ತಿ ಕಂಪ್ಲೀಟ್ ಮಾಡಿದ್ದ ಆಲ್ರೆಡಿ. ಅಲ್ಲಿಂದ ಒಂದೆರಡು ಫೋಟೋ ತಕ್ಕೊಂಡ್ವಿ. ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಒಳಗಡೆ ಹೋಗೋಕ್ಕೆ ತುಂಬ ಕ್ಯೂ ಇತ್ತು. ಅವತ್ತಂತೂ ಫುಲ್ ರಶ್ ಇತ್ತು. ಏಕಾದಶಿ ಇದ್ದಿದ್ದರಿಂದ ಅಲ್ಲೇ ಟೈಮು 2:30 ಆಗಕ್ಕೆ ಬಂದಿತ್ತು. ಆದ್ರೂ ತುಂಬ ಗಲಾಟೆ ಇತ್ತು. ಕ್ಯೂವಲ್ಲೇ ತುಂಬ ಹೊತ್ತು ವೇಟ್ ಮಾಡಿಬಿಟ್ಟು ನಾವು ಹೋದ್ವಿ. ದರ್ಶನ ತುಂಬ ಚೆನ್ನಾಗಾಗ್ತು. ಅಲ್ಲಿಂದನೇ ಅವನು ಎಲ್ಲ ಕ್ಯೂನು ಅವನು ಒಬ್ಬನೇ ಬಂದ. ಯಾರು ಎಲ್ಪ್ ಬೇಡ, ನಾನು ಒಬ್ಬನೇ ಹೋಗ್ತೀನಿ ಅಂದ್ಬಿಟ್ಟು ಅವನು ಒಬ್ಬನೇ ಹೋದ. ಎಲ್ಲ ಮೆಟ್ಲು ಹತ್ತಿ ಒಳಗಡೆ ಎಲ್ಲ ಫೋಟೋ ಗೀಟೋ ತೆಗಿಯೋಂಗಿಲ್ಲ, ಹಂಗಾಗಿ ನಾವೇನೂ ತೆಗ್ದಿಲ್ಲ. ಇದು ಹಿಂದ್ಗಡೆಯಿಂದ ರಾಧಾಕೃಷ್ಣ ಟೆಂಪಲ್ಗೆ ಒಳಗಡೆ ಹೋಗೋಗ್ಲೇ ಇಲ್ಲಿ ಕ್ಯೂ ಇತ್ತು. ಇಲ್ಲಿ ಹೋಗಿ ಅವನೊಬ್ಬನೇ ನಿಂತಿದ್ದ ಆಲ್ರೆಡಿ. ಆಮೇಲೆ ನಾವೆಲ್ಲ ಅವ್ನು ಎಲ್ಲಿರ್ತಾನೆ ಅಲ್ಲೋಗಿ ಜಾಯ್ನ್ ಆಗಬೇಕಿತ್ತು. ಆ ಥರ ಇತ್ತು. ಅಲ್ಲಾದಮೇಲೆ ಒಳಗಡೆಯಿಂದ ನೋಡಿ ತುಂಬ ಕಂಪ್ಲೀಟ್ ಆಗಿರೋ ವ್ಯೂ ಇದು. ಇಲ್ಲಿಂದ ಎಲ್ಲ ಅಲ್ಲಿ ಹೋದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ. ಇದು ನೋಡಿ ಮೇಲ್ಗಡೆ ರಾಧಾಕೃಷ್ಣ ಟೆಂಪಲ್ಲು. ಇಲ್ಲಿ ಕೆಳಗಡೆಯಿಂದ ಫಸ್ಟ್ ಕೆಳಗಡೆ ವ್ಯೂ ಇದು. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೋದ್ವಿ. ಇಲ್ಲಂತೂ ತುಂಬ ಚೆನ್ನಾಗಿತ್ತು. ಫುಲ್ ಗ್ರೀನಿ ಆಗಿತ್ತು. ಇಲ್ಲಿಂದನೇ ಮೆಟ್ರೋ ಪಾಸ್ ಆಗೋದು ಕಾಣಿಸುತ್ತೆ. ಆ ಮೆಟ್ರೋ ಒಳಗಡೆನೇ ಜಾಸ್ತಿ ಜನ ಇಲ್ಲಿಂದ ಫೋಟೋ ತೆಗ್ದಿರೋದು ನಾನು ನೋಡಿದ್ನಿ. ಅಲ್ಲೊಂದು ಸ್ವಲ್ಪ ಫೋಟೋ ತೆಗೆಸ್ಕೊಂಡ್ವಿ. ಕೆಳಗಡೆ ಪ್ರಸಾದ ಕೊಡಲು ಹೋಗ್ಬೇಕು ಅಂದ್ಕೊಂಡ್ವಿ. ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಫೋಟೋ ತಗೊಂಡು ಬಂದ್ಬಿಟ್ವಿ ಅಷ್ಟೇ.